ನಮಸ್ಕಾರ ರೀ, ನನ್ನ ಹೆಸರು ಮಹೇಶ್ ಅರಳಿ ಅಂತ. ನಾ ಅಲ್ಗೋರಿದಮ್ಸ್ 365 ಫೌಂಡರ್ ಆ್ಯಂಡ್ CEO. ಈ ವಿಡಿಯೋ ಒಳಗೆ ನಿಮಗೆ ಬೇಸಿಕ್ ಪ್ರೋಗ್ರಾಮಿಂಗ್ ನಾ ಹೇಳ್ಕೊಡ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋ ಒಳಗೆ ನೀವು ಪೈಥಾನ್ ಹೆಂಗೆ ಸೆಟಪ್ ಮಾಡಬೇಕು, ಇಂಟರ್ಪ್ರಿಟರ್ ಹೆಂಗೆ ಸೆಟಪ್ ಮಾಡಬೇಕು, ಹೆಂಗೆ ಪ್ರೋಗ್ರಾಮ್ ರನ್ ಮಾಡಬೇಕು ಅಂತ ನೋಡಿರ್ತೀರಿ. ಇದ್ರೊಳಗೆ ಸ್ವಲ್ಪ ಸಿಂಪಲ್ ಪ್ರೋಗ್ರಾಮ್ಸ್ ನೋಡಿ ಅದನ್ನು ಹೆಂಗೆ ರನ್ ಮಾಡಬೇಕು, ಡಿಬಗ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ನಾ ಒಂದು ಪ್ರೋಗ್ರಾಮ್ ಬರ್ದೀನಿ, ಅತಿ ಸಿಂಪಲ್ ಆದಂಥ ಪ್ರೋಗ್ರಾಮ್. ಇಲ್ಲಿ ಏನಂದ್ರೆ ಪ್ರಿಂಟ್ ನಮಸ್ಕಾರ ಕರ್ನಾಟಕ ಅಂತ ಒಂದು ಫಂಕ್ಷನ್ ಕಾಲ್ ಮಾಡಾಕ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಏನಂದ್ರೆ ಪೈಥಾನ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಐತಿ, ಒಂದು ಇಂಟರ್ಪ್ರಿಟರ್ ಬೇಸ್ಡ್ ಲ್ಯಾಂಗ್ವೇಜ್ ಐತಿ. ಇದ್ರೊಳಗೆ ನೀವು ಮೇನ್ ಫಂಕ್ಷನ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ C ಒಳಗೆ, ಜಾವಾ ಒಳಗೆ, C++ ಒಳಗೆ ಎಲ್ಲದ್ರೊಳಗೂ ನೀವು ಮೇನ್ ಫಂಕ್ಷನ್ ಅಂತ ಬರಿತೀರಿ. ಅದರಿಂದ ಏನಾಗುತ್ತೆ ಅಂದರೆ, ನೀವು ಯಾವಾಗ ಸಾಫ್ಟ್ವೇರ್ ಕಂಪೈಲ್ ಮಾಡಿ ಒಂದು ಪ್ಯಾಕೇಜ್ ಮಾಡ್ತೀರಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ಗೊತ್ತಾಗುತ್ತೆ ಏನಂದ್ರೆ ನಾ ಎಲ್ಲಿಂದ ಕೋಡ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡಬೇಕು. ನಿಮ್ಮ ಹತ್ರ ಕೋಡ್ ಬರ್ದಾಗ ಏನಿರುತ್ತೆ, ನೂರಾರು ಫೈಲ್ ಇರ್ತಾವೆ, ಸಾವಿರಾರು ಫಂಕ್ಷನ್ ಇರ್ತಾವೆ. ಆದರೆ ನೀವು ಆಪ್ರೇಟಿಂಗ್ ಸಿಸ್ಟಮ್ ಹೆಂಗೆ ಹೇಳ್ತೀರಿ, ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ ಎಕ್ಸಿಕ್ಯೂಷನ್ ಅಂತ. ಅದಕ್ಕೆ ಏನಂದ್ರೆ ಮೇನ್ ಫಂಕ್ಷನ್ ಅಂತ ಇರುತ್ತೆ. ಪೈಥಾನ್ ಒಳಗೆ ಏನಾಗುತ್ತೆ ಅಂದ್ರೆ, ನೀವು ಯಾವ ಫೈಲ್ ಹೆಸರು ಕೊಡ್ತೀರಲ್ಲ, ಪೈಥಾನ್ ಸ್ಕ್ರಿಪ್ಟದ ಯಾವ ಫೈಲ್ ಹೆಸರು ಕೊಡ್ತೀರಲ್ಲ, ಅಲ್ಲಿಂದ ಎಕ್ಸಿಕ್ಯೂಷನ್ ಶುರು ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ನಾವು ರನ್ ಮಾಡಬೇಕಾದ್ರೆ simple.py ಹೆಸರು ಕೊಡಾಕ್ತೀವಿ. ಸೊ ಇಲ್ಲಿ ಫಸ್ಟ್ ಲೈನ್ ಅಂಕರ್ ಏನೈತಿ, ಎಂಟಿ ಐತಿ, ಇಲ್ಲಿ ಖಾಲಿ ಐತಿ, ಇಲ್ಲಿ ಯಾವ ಇನ್ಸ್ಟ್ರಕ್ಷನು ಇಲ್ಲ. ಸೆಕೆಂಡ್ ಲೈನ್ದಾಗ ಏನಂತ ಬರ್ದಿದ್ದೀವಿ, ಒಂದು ಪ್ರಿಂಟ್ ಅಂತ ಹೇಳಿ ಒಂದು ಫಂಕ್ಷನ್ ಕಾಲ್ ಮಾಡಾಕ್ತೀವಿ. ಈ ಫಂಕ್ಷನ್ ಏನಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಹೇಳ್ತೇನೆ ಡೀಟೇಲ್ ಆಗಿ. ಫಂಕ್ಷನ್ ಏನು ಕಾಲ್ ಮಾಡಾಕ್ತೀವಿ ಅಂದ್ರೆ ನಮಸ್ಕಾರ ಕರ್ನಾಟಕ ಅಂತ ಟೆಕ್ಸ್ಟ್ ಪ್ರಿಂಟ್ ಮಾಡಕ್ಕೆ ಕಾಲ್ ಮಾಡಾಕ್ತೀವಿ. ಅದಾದಮೇಲೆ 2 ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ತಿದ್ದೀವಿ. ಆಮೇಲೆ ಅದರದ್ದು ಸಮ್ ಮತ್ತು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಾಕ್ತೀವಿ. ಆಮೇಲೆ ಒಂದು ಇಫ್ ಕಂಡೀಷನ್ ಐತಿ, ಇಲ್ಲಿ ಇದ್ರೊಳಗೆ ಯಾವ್ದ್ರದ್ದು ವ್ಯಾಲ್ಯೂ ಜಾಸ್ತಿ ಐತಿ ಅಂತ ಚೆಕ್ ಮಾಡಕ್ಕೆ ಅದ್ರ ಬೇಸ್ಡ್ ಆನ್ ಒಂದೇನೋ ಪ್ರಿಂಟ್ ಮಾಡಾಕ್ತೇವೆ ಸ್ಕ್ರೀನ್ದಾಗ. ಆಮೇಲೆ ಒಂದು ಲೂಪ್ ಮಾಡಾಕ್ತೇವೆ. ನಿಮಗೊಂದು ಪ್ರೋಗ್ರಾಮಿಂಗಿಂದು ಬೇಸಿಕ್ ಕನ್ಸ್ಟ್ರಕ್ಟ್ಸ್ ಹೆಂಗಿರ್ತಾವೆ, ನೋಡೋಕೆ ಹೆಂಗಿರ್ತಾವೆ, ಯಾವ ಥರ ವರ್ಕ್ ಆಗ್ತಾವೆ ಅಂತ ನಿಮಗಿದೊಂದು ಇಂಟ್ರೊಡಕ್ಟ್ರಿ ಲೆಸನ್ ಅಥವಾ ಇಂಟ್ರೊಡಕ್ಟ್ರಿ ಕ್ಲಾಸ್ ಮುಖಾಂತರ ನಿಮಗೆ ಒಂದು ಓವರ್ವ್ಯೂ ಕೊಡೋಕೆ ಇದ್ರೊಳಗೆ ನಾನು ಪ್ರಯತ್ನ ಪಡಾಕ್ತೇನೆ. ನಾವೇನು ಮಾಡೋಣ, ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡೋಣ ಏನು ಔಟ್ಪುಟ್ ಬರುತ್ತಂತ. ಆಮೇಲೆ ಹಂತವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದ್ರದ್ದು ಔಟ್ಪುಟ್ ನೋಡ್ರಿ, ಇಲ್ಲಿ ಬಂತು. ಏನೇನು ಬಂತು ಇಲ್ಲಿ ಅಂದ್ರೆ, ಫಸ್ಟ್ ಏನಂದ್ರೆ ನಮಸ್ಕಾರ ಕರ್ನಾಟಕ ಅಂತ ಪ್ರಿಂಟ್ ಆಯಿತು. ಎರಡನೇದು 20 is greater than 10 which we all know. Then it is printing 0 to 9. ಇದೇನು ಲೂಪ್ ಐತಲ್ಲ, ಈ ಲೂಪನ್ನು ಇಲ್ಲಿ ಪ್ರಿಂಟ್ ಮಾಡಾಕ್ತೈತಿ. ಈ ಥರ ಒಂದು ಪ್ರೋಗ್ರಾಮ್ ನೀವು ರನ್ ಮಾಡಿದಾಗ ಈ ಒಂದು ಔಟ್ಪುಟ್ ಬರುತ್ತೆ. ನಾ ಅದನ್ನು ರನ್ ಎಲ್ಲಿ ಮಾಡ್ಬೋದು, ಇಲ್ಲಿಂದನೂ ಮಾಡ್ಬೋದು, ಈ ಪ್ಲೇ ಐಕನ್ ಕ್ಲಿಕ್ ಮಾಡಿ, ಅಥವಾ ಕಮಾಂಡ್ ಲೈನ್ಲೇನು ಮಾಡ್ಬೋದು. ಕಮಾಂಡ್ ಲೈನ್ಲೇ ಮಾಡಬೇಕಾದ್ರೆ ನಿಮಗಿಲ್ಲಿ ಎಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗೈತಿ ಅಂತ ಗೊತ್ತಿರಬೇಕು. ಈಗ ನನ್ನ ಲ್ಯಾಪ್ಟಾಪ್ ಒಳಗೆ ಪೈಥಾನ್ ಎಲ್ಲಿ ಇನ್ಸ್ಟಾಲ್ ಆಗಿದೆ, ಇಲ್ಲಾಗೈತಿ. ನಾ ಏನು ಮಾಡ್ತೀನಿ ಅಂದ್ರೆ, ಒಂದು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ತೀನಿ. ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ, ನೀವು ವಿಂಡೋಸ್ ಮಷಿನ್ ಇತ್ತಂದ್ರೆ ಕಮಾಂಡ್ ಪ್ರಾಂಪ್ಟ್ ಅಂತ ಟೈಪ್ ಮಾಡಿರಿ, ಈ ಐಕನ್ ಕ್ಲಿಕ್ ಮಾಡಿರಿ. ಇಲ್ಲಿ ಹೋಗಿ CD, ನೀವಲ್ಲೇನು ವ್ಯಾಲ್ಯೂ ಕಾಪಿ ಮಾಡಿದ್ರಲ್ಲ, Ctrl+C ಮಾಡಿದ್ರಲ್ಲ, ಅದನ್ನೀಗ ರೈಟ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಎಂಟರ್ ಮಾಡಿರಿ. ಇಲ್ಲಿ ನಿಮ್ದೊಂದು exe ಇರುತ್ತೆ, ಅದಕ್ಕೇನಂತಾರೆ, ಪೈಥಾನ್ ಇಂಟರ್ಪ್ರಿಟರ್ ಅಂತಾರೆ. ನೀವು ಇಲ್ಲಿ ಹೋಗು ನೋಡ್ಬೋದು, ಸ್ಟಾರ್ಟ್ ಡಾಟ್ ಅಂದಾಗ ಇದು ಓಪನ್ ಆಗುತ್ತೆ. ಇಲ್ಲಿ ಇರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಥರ python.exe ಅಂತ ಇರುತ್ತೆ. ದಿಸ್ ಇಸ್ ದ ಪೈಥಾನ್ ಇಂಟರ್ಪ್ರಿಟರ್. ಸೊ ಈ ಇಂಟರ್ಪ್ರಿಟರ್ನ ಈಗ ನೀವು ಇನ್ವೋಕ್ ಮಾಡಬೇಕು. ಸೊ ಇನ್ವೋಕ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಅದ್ರ ಹೆಸರು ಬರಿಬೇಕು ಇಲ್ಲಿ python.exe, ಆಮೇಲೆ ಸ್ಪೇಸ್ ಬಿಡ್ರಿ. ಈ ಫೈಲ್ ಏನೈತಲ್ಲ, ಸಿಂಪಲ್ ಫೈಲದ್ದು ಲೊಕೇಶನ್ ಎಲ್ಲೈತೆ ಅಂತ ನೋಡ್ರಿ ನಿಮ್ಮ ಲ್ಯಾಪ್ಟಾಪ್ನಾಗ. ಅದಕ್ಕೆ ಹೆಂಗಂದ್ರೆ ರೈಟ್ ಕ್ಲಿಕ್ ಮಾಡಿ, ಕಾಪಿ ಪಾತ್ ಅಂತ ಆಪ್ಷನ್ ಚೂಸ್ ಮಾಡಿರಿ. ಆಟೋಮೆಟಿಕ್ಲಿ ಪಾತ್ ಕಾಪಿ ಆಯಿತು. ಈಗ ಮೌಸ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರಂದ್ರೆ ಅದು ಪೇಸ್ಟ್ ಆಗುತ್ತೆ. ಈಗ ಅದ ಕೋಡನ್ನು ವಿತೌಟ್ ಯೂಸಿಂಗ್ ವಿಜುವಲ್ ಸ್ಟುಡಿಯೋ ಕೋಡ್ IDE, ವಿ ಆರ್ ಜಸ್ಟ್ ಯೂಸಿಂಗ್ ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡಿ ರನ್ ಮಾಡಿದ್ರೆ ನಮಗೆ ಸೇಮ್ ಔಟ್ಪುಟ್ ಬರುತ್ತೆ. ಈಗ ನಾವು ಒಂದೊಂದು ಬೇರೆ ಕನ್ಸ್ಟ್ರಕ್ಟ್ಸ್ ಇದ್ರೆ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಏನು ಅರ್ಥ ಆಗಬೇಕಂದ್ರೆ, ಫಂಕ್ಷನ್ಸ್ ಅಂದರೆ ಏನು ಅದನ್ನು ಈ ಫೈಲ್ ಒಳಗೆ ನೋಡಿ. ಫಂಕ್ಷನ್ಸ್ ಅಂದ್ರೆ ನೀವು ಯಾವುದು ಕೋಡ್, ಯಾವ ಒಂದು ಸಣ್ಣ ಕೆಲಸ ಮತ್ತೆ ಮಾಡ್ತೀರಿ, ರಿಪೀಟೆಡಾಗಿ ಮಾಡ್ತೀರಿ, ಅದನ್ನು ಕೋಡ್ ನೀವು ಎಲ್ಲ ಕಡೆ ಬರೆಯೋ ಬದಲಿ ಅದನ್ನು ಒಂದು ಸಣ್ಣ ಫಂಕ್ಷನ್ ಒಳಗೆ ಬರಿತೀರಿ. ಆ ಫಂಕ್ಷನ್ಗೆ ಒಂದು ಹೆಸರು ಇರುತ್ತೆ, ಅದಕ್ಕೊಂದು ಇನ್ಪುಟ್ ಇರುತ್ತೆ, ಆಮೇಲೆ ಅದರದ್ದು ರಿಟರ್ನ್ ಟೈಪ್ ಅಂತಾರೆ. ರಿಟರ್ನ್ ಟೈಪ್ ಅಂದ್ರೆ ಔಟ್ಪುಟ್. ಸೊ ಇದು ಭಾಳ ಮುಖ್ಯವಾದ ಕಾನ್ಸೆಪ್ಟ್, ಇದನ್ನು ನೆನಪಿಟ್ಕೋರಿ. ಫಂಕ್ಷನ್ಸ್ಗೆ ಒಂದು ಹೆಸರು, ಅದರದ್ದು ಏನು ಇನ್ಪುಟ್ ವ್ಯಾಲ್ಯೂಸು, ಅದು ವ್ಯಾಲ್ಯೂಸ್ ಇಲ್ಲದೇ ಇರ್ಬೋದು, ಒಂದು ವ್ಯಾಲ್ಯೂ ಇರ್ಬೋದು, 2 ಇರ್ಬೋದು, ಅಥವಾ ಮಲ್ಟಿಪಲ್ ವ್ಯಾಲ್ಯೂಸ್ ಇರ್ಬೋದು, ಅದಕ್ಕೆ ಯಾವ ರಿಸ್ಟ್ರಿಕ್ಷನು ಇಲ್ಲ. ಆಮೇಲೆ ರಿಟರ್ನ್ ಟೈಪ್ ಯೂಶಲಿ ಭಾಳಷ್ಟು ಲ್ಯಾಂಗ್ವೇಜ್ದೊಳಗೆ ಒಂದೇ ಇರುತ್ತೆ. ಇನ್ನು ಕೆಲವೊಂದು ಲ್ಯಾಂಗ್ವೇಜ್ದೊಳಗೆ ಮೋರ್ ದೆನ್ ಒನ್ ಅನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಪೈಥಾನ್ದೊಳಗೆ ಯು ಕ್ಯಾನ್ ರಿಟರ್ನ್ ಮೋರ್ ದೆನ್ ಒನ್ ವ್ಯಾಲ್ಯೂ. ಇದ್ರೊಳಗೆ ಏನಂದ್ರೆ ನೀವು ಸಿಂಗಲ್ ವ್ಯಾಲ್ಯೂ ಅಂದರೆ ಫಾರ್ ಎಕ್ಸಾಂಪಲ್ ಇಂಟಿಜರ್ ಇರ್ಬೋದು, ಸ್ಟ್ರಿಂಗ್ ಇರ್ಬೋದು, ಆ ಥರನೂ ರಿಟರ್ನ್ ಮಾಡ್ಬೋದು, ಅಥವಾ ಒಂದು ಆಬ್ಜೆಕ್ಟನ್ನು ರಿಟರ್ನ್ ಮಾಡ್ಬೋದು. ಆಮೇಲೆ ನೀವು ಏನೂ ರಿಟರ್ನ್ ಮಾಡದೇ ಇದ್ರಿ ಅಂದ್ರೆ, ಎಷ್ಟೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದೊಳಗೆ ನೀವು ಎಕ್ಸ್ಪ್ಲಿಸಿಟ್ ಆಗಿ ವೈಡ್ ಅಂತ ಬರಿಬೇಕಾಗತ್ತೆ. ವೈಡ್ ಅಂದ್ರೆ ಅದು ಏನೂ ರಿಟರ್ನ್ ಮಾಡಲ್ಲ. ಇಲ್ಲಿ ನಾವು ಇಲ್ಲೇನಂದ್ರೆ ಒಂದು ಅತಿ ಸಿಂಪಲ್ ಆದಂಥ ಫಂಕ್ಷನ್ ಬರ್ದೀವಿ. ಇದು ನಾವೇ ಬರೆದಿರುವಂಥ ಫಂಕ್ಷನ್. ಇದೇನಂದ್ರೆ ಗೆಟ್ ಸಮ್ ಅಂತ, ಲೈನ್ ನಂಬರ್ 4ದಿಂದ
ಸೊ ಡೆಫಿನಿಷನ್ ಅಂತ ಬರಿಬೇಕಾಗುತ್ತೆ. ನೀವು ಪೈಥಾನದೊಳಗೆ ಯಾವುದೋ ಫಂಕ್ಷನ್ ಬರಿಬೇಕಾದ್ರೆ DEF ಅಂತ ಬರಿಬೇಕು. ಬರೋದು ಸ್ಪೇಸ್ ಬಿಟ್ಟು ಗೆಟ್ ಸಮ್. ಯೂಶ್ವಲಿ ಇದನ್ನ ಫಂಕ್ಷನ್ ಹೆಸರು ಏನಂದ್ರೆ ಒಂದೇ ಕ್ಯಾರೆಕ್ಟರ್ ಯಾವಾಗಲೂ ಸ್ಮಾಲ್ ಲೆಟರ್ ಬರೀತಾರೆ. ಅದ್ರೊಳಗಿರುವಂಥ ಮಲ್ಟಿಪಲ್ ವರ್ಡ್ಸಿಗೆ ಸೆಕೆಂಡ್ ವರ್ಡ್ ಏನಿರುತ್ತಲ್ಲ ಅದರದ್ದು ಫಸ್ಟ್ ಕ್ಯಾರೆಕ್ಟರ್ ಕ್ಯಾಪಿಟಲ್ ಬರೀತಾರೆ. ಇದಕ್ಕೆ ಏನಂತಾರೆ ಅಂದ್ರೆ ಕ್ಯಾಮಲ್ ಕೇಸಿಂಗ್ ಅಂತಾರೆ. ಯಾಕಂದ್ರೆ ಇದು ನೋಡ್ರಿ, ಇದು ಮೊದಲು ಸಣ್ಣದೈತಿ, ಆಮೇಲೆ ಇಲ್ಲಿ ದೊಡ್ಡ ಲೆಟರ್ ಬಂದೈತಲ್ಲ, ಅದಕ್ಕೆ ಕ್ಯಾಮಲ್ ಕೇಸಿಂಗ್ ಅಂತಾರೆ. ಯೂಶ್ವಲಿ ಫಂಕ್ಷನ್ ಹೆಸರು ಹೆಂಗಿರ್ಬೇಕಂದ್ರೆ ಅದನ್ನು ಓದಿದವ್ರಿಗೆ ಗೊತ್ತಾಗ್ಬೇಕು ಇದು ಏನು ಮಾಡಾಕ್ತೈತೆ ಅಂತ. ಇಲ್ಲಿ ನಾವೇನು ಅನ್ನಾಗ್ತೀವಿ, ಗೆಟ್ ಸಮ್ ಅಂದರೆ ಇದೇನು ಮಾಡುತ್ತೆ, ಸಮ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡುತ್ತೆ. ಇಲ್ಲೇನು ಇನ್ಪುಟ್ ತೊಗೊಳಾಗ್ತೈತೆ ಅಂದರೆ ಇದು ಒಂದು ಲಿಸ್ಟ್ ಇನ್ಪುಟ್ ತೊಗೊಳ್ತಿದೆ. ನಂಬರ್ಸ್ ಅನ್ನೋದು ಒಂದು ಲಿಸ್ಟ್. ಆಮೇಲೆ ಔಟ್ಪುಟ್ ಏನು ಅಥವಾ ರಿಟರ್ನ್ ಟೈಪ್ ಏನು, ದಟ್ ಈಸ್ ಇಂಟೀಜರ್. ಸೊ ಇದು ಒಂದು ಫಂಕ್ಷನ್. ಇದೇ ರೀತಿ ಇಲ್ಲಿ ಇನ್ನೊಂದು ಫಂಕ್ಷನ್ ಐತ್ರಿ. ಇದೇನಂದ್ರೆ ಸರ್ಚ್ ಮಾಡಾಕ್ತೈತಿ. ಆ ಲಿಸ್ಟ್ದೊಳಗೆ ನೀವು ಕೊಟ್ಟಿರುವಂಥ ನಂಬರ್ ಐತೋ ಇಲ್ಲೋ ಅದನ್ನು, ಆ ನಂಬರ್ ಇತ್ತಂದ್ರೆ ಅದು ಬೂಲಿಯನ್ ವ್ಯಾಲ್ಯೂ ರಿಟರ್ನ್ ಮಾಡಾಕ್ತೈತಿ. ಸೊ ಬೂಲಿಯನ್ ಒಳಗೆ 2 ವ್ಯಾಲ್ಯೂ ಇರ್ತಾವೆ ರೀ, ಟ್ರೂ ಮತ್ತು ಫಾಲ್ಸ್. ನೀವು ಕೊಟ್ಟಿರುವಂಥ ನಂಬರ್ ಆ ಲಿಸ್ಟ್ನಾಗ ಇತ್ತಂದ್ರೆ ಇದೇನು ಮಾಡುತ್ತೆ, ಟ್ರೂ ರಿಟರ್ನ್ ಮಾಡುತ್ತೆ. ಅದು ಇರಲಿಲ್ಲ ಅಂದ್ರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ದಿಸ್ ಈಸ್ ಎನ್ ಅನದರ್ ಫಂಕ್ಷನ್. ಸರ್ಚ್ ಈಸ್ ಎನ್ ಅನದರ್ ಫಂಕ್ಷನ್. ನಾವೀಗ ಇದನ್ನು ಕಾಲ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀವಿ, ಇಲ್ಲಿ ನಂಬರ್ಸ್ ಅಂತ ಒಂದು ಲಿಸ್ಟ್ ಡಿಕ್ಲೇರ್ ಮಾಡಿ ಸಮ್ ಈಸ್ ಈಕ್ವಲ್ ಟು ಗೆಟ್ ಸಮ್. ಈ ಗೆಟ್ ಸಮ್ ಅಂದ್ರೆ ನಾವೇನು ಮಾಡಾಕ್ತೀವಿ, ಈ ಕೋಡನ್ನು ಇಲ್ಲಿ ಮತ್ತೆ ಅದನ್ನು ಫುಲ್ ಈ ಲೈನ್ ಈ ಥರ ಬರೆಯೋ ಬದಲಿ ನಾವೇನು ಮಾಡಾಕ್ತೀವಿ ಅಂದ್ರೆ ಈ ಥರ ಫಂಕ್ಷನ್ ಥರ ಕಾಲ್ ಮಾಡ್ತಿದ್ದೀವಿ. ಸೊ ಆಟೋಮೆಟಿಕ್ಲಿ ಈ ಲಿಸ್ಟನ್ನು ಇಲ್ಲಿ ಇನ್ಪುಟ್ ಆಗಿ ಕೊಟ್ಟು ವಾಪಸ್ ಔಟ್ಪುಟ್ ಏನು ಬರುತ್ತಲ್ಲ ಅದು ಇಲ್ಲಿ ಸಮ್ ಒಳಗೆ ಬರುತ್ತೆ. ಆ ಬಂದಿರುವಂಥ ರಿಟರ್ನ್ ಟೈಪ್ ಇದ್ರೊಳಗೆ ಸ್ಟೋರ್ ಆಗುತ್ತೆ. ಇದೇ ರೀತಿ ಇಲ್ಲಿ ಸರ್ಚ್ ಮಾಡಾಕ್ತೀವಿ. ಇದಕ್ಕೆ ಏನಂತಾರೆ ಅಂದ್ರೆ ಕಸ್ಟಮ್ ಫಂಕ್ಷನ್ಸ್ ಅಂತಾರೆ. ನೀವೇನು ಇಲ್ಲಿ ಪ್ರಿಂಟ್ ಅಂತ ಯೂಸ್ ಮಾಡ್ತೀರಲ್ಲ ನಮ್ಮ ಫಸ್ಟ್ ಫಂಕ್ಷನ್ ಒಳಗೆ, ಈ ಪ್ರಿಂಟ್ ಅನ್ನೋದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್. ನೀವು ಅದ್ರ ಮೇಲೆ ಮೌಸ್ ತೊಗೊಂಡು ಹೋಗಿ ವೇಟ್ ಮಾಡಿದ್ರಿ ಅಂದರೆ ನಿಮಗೆ ಅದ್ರ ಡಾಕ್ಯುಮೆಂಟೇಷನ್ ಸಿಗುತ್ತೆ. ಸೊ ಇಲ್ಲಿ ಕ್ಲಿಯರ್ಲಿ ನೋಡ್ತೀರಿ ನೀವು, ಡೆಫಿನಿಷನ್ ಪ್ರಿಂಟ್ ಆ್ಯಂಡ್ ಇನ್ಪುಟ್ ವೇರಿಯಬಲ್ಸ್ ಆ್ಯಂಡ್ ದೇರ್ ಈಸ್ ಒನ್ ಆ್ಯರೋ ಮಾರ್ಕ್. ಈ ಆ್ಯರೋ ಮಾರ್ಕ್ ಒಳಗೆ ಇಲ್ಲಿ ಏನು ಹೇಳಾಗ್ತೈತೆ ಅಂದ್ರೆ ನನ್ ಅಂತ ಹೇಳಾಗ್ತೈತಿ. ನನ್ ಅಂತಂದರೆ ಈ ಫಂಕ್ಷನ್ ಏನೂ ರಿಟರ್ನ್ ಮಾಡಲ್ಲ. ಇದು ಫಂಕ್ಷನ್ ಇಷ್ಟೆಲ್ಲ ಇನ್ಪುಟ್ ವ್ಯಾಲ್ಯೂಸ್ ತೊಗೋತೈತಿ. ಇದ್ರೊಳಗೆ ಕೆಲವೊಂದು ಮ್ಯಾಂಡೇಟ್ರಿ ಇದಾವೆ, ಕೆಲವೊಂದು ನಾನ್ ಮ್ಯಾಂಡೇಟ್ರಿ ಇದಾವೆ. ದಟ್ ಈಸ್ ವಾಟ್ ದಿಸ್ ಫಂಕ್ಷನ್ ಡೆಫಿನಿಷನ್ ಇಸ್ ಟಾಕಿಂಗ್ ಅಬೌಟ್. ಈ ಎರಡು ಪ್ರೋಗ್ರಾಮ್ ಒಳಗೆ ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನಾವು ಈಗ ನೆಕ್ಸ್ಟ್ ಏನು ಮಾಡೋಣ, ಈ ಪ್ರೋಗ್ರಾಮನ್ನು ಡಿಬಗ್ ಮಾಡಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಅದಕ್ಕೆ ನೀವು ಏನಂದ್ರೆ ಪೈಥಾನ್ ಡಿಬಗರ್ ಈ ಆಪ್ಷನ್ ಯೂಸ್ ಮಾಡಿರಿ. ಆಮೇಲೆ ಮೌಸ್ ತೊಗೊಂಡು ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡಾಕ್ತೀರಿ, ಪ್ರಿಂಟ್ ಮಾಡಾಕ್ತೀರಿ. ಸೊ ನೀವು ಇದ್ರೊಳಗೆ ಯು ಕ್ಯಾನ್ ಯೂಸ್ ದಿಸ್ ಆಪ್ಷನ್ ಸ್ಟೆಪ್ ಓವರ್ ಆರ್ ಸ್ಟೆಪ್ ಇಂಟು. ಇದ್ರ ಡಿಫ್ರೆನ್ಸ್ ಏನಂದ್ರೆ ನೀವು ಸ್ಟೆಪ್ ಇಂಟು ಅಂದಾಗ ಆ ಫಂಕ್ಷನ್ ಒಳಗೆ ಹೋಗ್ತೀರಿ. ಸ್ಟೆಪ್ ಓವರ್ ಅಂದ್ರೆ ಒಂದೊಂದು ಲೈನ್ ಆ ಫಂಕ್ಷನ್ ಒಳಗೆ ಹೋಗ್ದೇ ಆ ಫುಲ್ ಫಂಕ್ಷನ್ ಒಮ್ಮೆ ಎಕ್ಸಿಕ್ಯೂಟ್ ಆಗ್ತೈತಿ. ದ್ಯಾಟ್ ಈಸ್ ದ ಡಿಫ್ರೆನ್ಸ್. ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ಈಗ. ಫಾರ್ ಎಕ್ಸಾಂಪಲ್ ಪ್ರಿಂಟಿಗೆ ನಾವು ಏನು ಮಾಡಾಕ್ತೀವಿ, ಸ್ಟೆಪ್ ಇಂಟು ಅಂದರೂ ಅದು ಹೋಗಲ್ಲ. ಯಾಕಂದರೆ ಈ ಫಂಕ್ಷನ್ ಏನಾಗೈತೆ ಅಂದ್ರೆ ಸ್ಟ್ಯಾಂಡರ್ಡ್ ಲೈಬ್ರರಿ ಒಳಗೆ ಇಂಪ್ಲಿಮೆಂಟ್ ಆಗಿರುತ್ತೆ. ಸೊ ಐಲ್ ಜಸ್ಟ್ ಯೂಸ್ ಸ್ಟೆಪ್ ಓವರ್. ಈಗ ನೋಡಿರಿ ಇಲ್ಲಿ ಕೆಳಗೆ ಪ್ರಿಂಟ್ ಆಯಿತು ನಮಸ್ಕಾರ ಕರ್ನಾಟಕ ಅಂತಂದು ಇಲ್ಲಿ. ಇದಾದಮೇಲೆ ಈಗ ನಂಬರ್ ಒನ್ ಡಿಕ್ಲೇರ್ ಆಗಾಗ್ತೈತಿ ವೇರಿಯೇಬಲ್. ಈಗ ನೋಡಿರಿ ನಾ ಇಲ್ಲಿ ವಾಚ್ನ್ಯಾಗ ಹೋಗಿ ನಂಬರ್ 1 ಅಂತ ಹಾಕಿದ್ನಿ ಅಂದ್ರೆ ಅದೇನು ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಎರರ್ ನೇಮ್ ನಂಬರ್ 1 ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನತ್ತೆ. ಆದರೆ ನೀವು ಒಂದೇ ಲೈನ್ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದರೆ ಇಲ್ಲಿ ವಾಚ್ದೊಳಗೆ ಏನಂತ ಬರುತ್ತೆ, 10 ಅಂತ ಬರುತ್ತೆ. ಯು ಕ್ಯಾನ್ ಸಿ ದಟ್ ಇಲ್ಲಿ 10 ಅಂತ ಬಂತು. ಇದೇ ರೀತಿ ನಂಬರ್ 2. ಈ ವಾಚ್ ಅನ್ನೋದು ಏನಂದ್ರೆ ಒಂಥರ ವಾಚ್ ಟವರ್ ಇದ್ದಂಗೆ. ನಿಮ್ಗೆ ಹೆಂಗೆ ಈಗ ಸಮುದ್ರ ದಂಡಿಗೆ ವಾಚ್ ಟವರ್ ಇರುತ್ತಲ್ಲ ಆ ಥರ ನೀವು ರನ್ ಮಾಡುವಾಗ ಇದ್ರದ್ದು ಏನು ವ್ಯಾಲ್ಯೂಸ್ ಅದಾವ ಅದು ಹೆಂಗೆ ವರ್ಕ್ ಆಗ್ತೈತಿ ನೋಡ್ಬೋದು. ಸೊ ಇಲ್ಲಿ ನಾ ಒಂದೇನೋ ಮಿಸ್ಟೇಕ್ ಮಾಡೇನು, ಅದಕ್ಕೆ ಅದು ತೋರಿಸಿಲ್ಲ, ನೋಡೋಣ ತಡೀರಿ. ನಂಬರ್ 2 ಓಕೆ, ನಾ ಅಲ್ಲಿ ಒಂದು ಕೋಲನ್ ಎಕ್ಸ್ಟ್ರಾ ಹಾಕಿದ್ನಿ, ಅದಕ್ಕೆ ಆ ಥರ ಬಂದಿಲ್ಲ ಅದು. ಆಮೇಲೆ ಈಗ ನೋಡ್ರಿ, ಈಗ ಸಮ್ ಅನ್ನೋದು ಇದು ನಂಬರ್ 1 ನಂಬರ್ 2 ಐತಲ್ಲ, ಇದೇನಂದ್ರೆ ಇವೆರಡು ವೇರಿಯೇಬಲ್ಸ್. ಈ ವೇರಿಯೇಬಲ್ಸ್ ಒಳಗೆ ಈ ಇದು ವ್ಯಾಲ್ಯೂ ಸ್ಟೋರ್ ಆಯಿತು. ವೇರಿಯೇಬಲ್ಸ್ ಏನಂದ್ರೆ ನಿಮ್ಮ ಕಂಪ್ಯೂಟರ್ದು ರ್ಯಾಮ್ ಏನಿರ್ತೈತಲ್ಲ, ಪ್ರೈಮರಿ ಮೆಮೊರಿ ಏನಿರುತ್ತಲ್ಲ ಅದ್ರ ಒಳಗೆ ಒಂಥರ ರಿಸರ್ವೇಷನ್. ನೀವು ಹೆಂಗೆ ಟ್ರೈನದ ಟಿಕೆಟ್ ಬರ್ತ್ ಬುಕ್ ಮಾಡ್ತೀರಲ್ಲ ಹಂಗೆ ಮೆಮೊರಿ ಒಳಗೆ ಇದಕ್ಕೆ ಬರ್ತ್ ಬುಕ್ ಆದಂಗೆ ಆ ಬರ್ತ್ ನಂಬರ್ ಅದ್ರದ್ದು ಅಡ್ರೆಸ್ ಏನಿರ್ತೈತಲ್ಲ ಅದು ನಂಬರ್ 1 ನಂಬರ್ 2 ಒಳಗೆ ಇರುತ್ತೆ. ಅಲ್ಲಿ ನೀವೀಗೊಂದು ವ್ಯಾಲ್ಯೂ ಹಾಕಿರಿ. ಅದೇ ರೀತಿ ಸಮ್ ಅಂತಂದು ಇನ್ನೊಂದು ವೇರಿಯೇಬಲ್ಲು ಡಿಕ್ಲೇರ್ ಆಗುತ್ತೆ. ಈಗ ಸಮ್ ಅಂದಾಗ ಅದೇನು ಅನ್ಸುತ್ತೆ ಇಲ್ಲಿ ಓಕೆ, ಇದ್ರೊಳಗೆ ಇಲ್ಲಿ ಏನಂದರೆ ಹೆಸರು ಎರಡು ಮ್ಯಾಚ್ ಆಗ್ತೈತಿ. ಇದ್ರದ್ದು ಬಿಲ್ಟಿನ್ ಫಂಕ್ಷನ್ ಇದ್ದಕ್ಕೆ ಆ ಥರ ಬರಾಗ್ತೈತಿ. ಬಟ್ ಇದನ್ನು ನಾವೀಗ ಸದ್ದ ಹೋಲ್ಡ್ ಮಾಡಿದ್ವಿ ಅಂದ್ರೆ, ಈಗ ರನ್ ಮಾಡಿದ್ವಿ ಅಂದ್ರೆ ಅದು ಗೊತ್ತಾಗುತ್ತೆ ಈ ಥರ ವೇರಿಯೇಬಲ್ ಐತಿ ಅಂತಂದು. ವೇರಿಯೇಬಲ್ ಇದ್ದಾಗ ಅದ್ರದ್ದು ಎರಡು ಥರದ್ದು ಡಿಫ್ರೆನ್ಸ್ ಏನೈತಲ್ಲ ಅಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ನಮ್ಮ ಕೋಡ್ ಒಳಗೂ ನಾವು ಒಂದು ಮಿಸ್ಟೇಕ್ ಮಾಡೇವಿ. ಇಲ್ಲಿ ಏನು ಮಾಡೇವಿ ಅಂದ್ರೆ ಮೈನಸ್ ಮಾಡಾಕ್ತೇವೆ. ಸೊ ಇದನ್ನು ಪಾಸ್ ಮಾಡಿ ಏನು ಮಾಡೋಣ ಅಂದರೆ ಎರಡು ಕರೆಕ್ಷನ್ ಮಾಡೋಣ. ಇದನ್ನು ಪ್ಲಸ್ ಮಾಡೋಣ. ಆಮೇಲೆ ಇಲ್ಲಿ ಇದನ್ನೇನು ಮಾಡೋಣ ಅಂದರೆ ಸಮ್ ಆಫ್ ನಂಬರ್ಸ್ ಅಂತ ಚೇಂಜ್ ಮಾಡೋಣ. ಸೊ ದ್ಯಾಟ್ ಹೆಸರು ಅದ್ರದ್ದು ಕಾನ್ಫ್ಲಿಕ್ಟ್ ಆಗಬಾರ್ದು. ಓಕೆ, ಸೊ ಇಲ್ಲಿ ಮತ್ತು ಈಗ ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿ ನಾವೇನಂದರೆ ಡೈರೆಕ್ಟ್ಲಿ ಇಲ್ಲಿಗೆ ಬರೋಣ. ರನ್
ಡಿಬಗ್ಗರ್. ಸೊ ನೋಡ್ರಿ ಈಗ ಅದು ಪ್ರಿಂಟ್ ಆಯ್ತಾ, ವ್ಯಾಲ್ಯೂ ಇನಿಷಿಯಲೈಸ್ ಅದು ಆ್ಯಂಡ್ ಡೈರೆಕ್ಟ್ಲಿ ವಿ ಕೇಮ್ ಹಿಯರ್. ಸೊ ಲೆಟ್ಸ್ ರಿಮೂವ್ ದ ಸಮ್ ಆ್ಯಂಡ್ ಆ್ಯಡ್ ಅನದರ್ ವೇರಿಯಬಲ್ ಕಾಲ್ಡ್ ಸಮ್ ಆಫ್ ನಂಬರ್ಸ್. ರೈಟ್ ನೋ ಇಟ್ ಇಸ್ ಸೇಯಿಂಗ್ ಈ ಥರ ನನಗೆ ಗೊತ್ತಿಲ್ಲ, ಈ ಥರ ವೇರಿಯಬಲ್ ಹೆಸರು ನಂಗೆ ಗೊತ್ತಿಲ್ಲ ಅಂತ ಹೇಳಾಗ್ತೈತೆ ನಿಮ್ದು ಡಿಬಗ್ಗರ್. ಬಟ್ ಒನ್ಸ್ ವಿ ರನ್ ದಿಸ್ ಲೈನ್ ಇಟ್ ವಿಲ್ ನೋ ವಾಟ್ ಇಟ್ ಈಸ್. ನೋಡ್ರಿ ಸಮ್ ಏನಾಯ್ತು, ಇವೆರಡು ವೇರಿಯಬಲ್ ಆ್ಯಡ್ ಆಗಿ ಸಮ್ ಆಫ್ ನಂಬರ್ಸ್ 30 ಅಂತ ಸ್ಟೋರ್ ಆಯಿತು. ಇದೇ ರೀತಿ ಡಿಫ್ರೆನ್ಸ್. ಆಮೇಲೆ ನೀವು ವಾಚ್ದಾಗ ಹಾಕಿ ನೋಡ್ಬೇಕಂತಿಲ್ಲ, ನಿಮ್ಮ ಮೌಸ್ ಪಾಯಿಂಟರ್ ಇರುತ್ತಲ್ಲ ಅದನ್ನು ತೊಗೊಂಡು ಇದ್ರ ಮ್ಯಾಲೆ ಹಿಂಗೆ ತಂದು ಇಲ್ಲಿ ನಿಂದ್ರಿಸಿದ್ರಿ ಅಂದ್ರೆ ಅದ್ರದ್ದು ಏನು ವ್ಯಾಲ್ಯೂ ಐತೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸ್ 10 ಇದೆ, ಸಮ್ ಆಫ್ ನಂಬರ್ಸ್ 30 ಇದೆ, ನಂಬರ್ 1 10 ಇದೆ, ನಂಬರ್ 2 20 ಇದೆ. ನೀವು ಅದನ್ನು ಮೌಸ್ ಅಲ್ಲಿ ತಂದು ನಿಂದ್ರಿಸಿದ್ರು ನಿಮ್ಗೆ ವ್ಯಾಲ್ಯೂ ಹೇಳುತ್ತದು. ಈಗ ನಂಬರ್ 1 10 20 ಇದ್ದಾಗ ಇದು ಇಫ್ ಕಂಡೀಷನ್. ಈಗ ಇಲ್ಲಿ ಯಾವುದು ಟ್ರೂ ಆಗುತ್ತಲ್ಲ, ಇಫ್ ನಂಬರ್ 1 ಈಸ್ ಗ್ರೇಟರ್ ದೆನ್ ನಂಬರ್ 2 ದೆನ್ ಇಟ್ ವಿಲ್ ಎಕ್ಸಿಕ್ಯೂಟ್ ದಿಸ್ ಲೈನ್, ಅದರ್ವೈಸ್ ಇಟ್ ವಿಲ್ ಎಕ್ಸಿಕ್ಯೂಟ್ ದಿಸ್ ಲೈನ್. ಸೊ ಈಗ ನಂಬರ್ 1 10 ಐತಿ, ನಂಬರ್ 2 20 ಐತಿ. ಸೊ ದಿಸ್ ಇಫ್ ಕಂಡೀಷನ್ ಏನಾಯ್ತು ಈಗ, ಇಫ್ ಕಂಡೀಷನ್ ಫಾಲ್ಸ್ ಆಯಿತು. ಸೊ ಆಟೋಮೆಟಿಕ್ಲಿ ಕೋಡ್ ಏನಾಗುತ್ತೆ, ಲೈನ್ 13 ಹೋಗುತ್ತೆ. ಯು ಕ್ಯಾನ್ ಸಿ ದಟ್ ಹ್ಯಾಪನ್. ಈಗ ಕೋಡ್ ಎಲ್ಲೈತ್ರಿ, ಇಲ್ಲೈತಿ. ಡಿಬಗ್ಗರ್ ಎಲ್ಲೈತೆ ಅಂದ್ರೆ ಇಲ್ಲೈತಿ. ನಿಮಗೆ ಇದು ಹಳದಿ ಕಲರ್ದು ಆ್ಯರೋ ಕಾಣಾಗ್ತೈತಲ್ಲ, ಇಲ್ಲೈತಿ. ಸೊ ಲೆಟ್ಸ್ ರನ್ ದ ಲೈನ್. ನೋಡ್ರಿ ಇಲ್ಲಿಂದ 10th ಲೈನಿಂದ 11th ಹೋಗೋ ಬದಲಿ ಡೈರೆಕ್ಟ್ಲಿ ಎಲ್ಸ್ ಲೈನಿಗೆ ಹೋಯಿತು, ವಿಚ್ ಇಸ್ 13. ಸೊ ಡಿಬಗ್ಗರ್ ಸ್ಕಿಪ್ಡ್ ದಿಸ್ ಲೈನ್ ಆ್ಯಂಡ್ ಜಂಪ್ ಟು 13. ನೆಕ್ಸ್ಟ್ ನೀವು ಇಲ್ಲಿಂದ ಈಗ ಲೂಪಿಗೆ ಬಂದ್ರಿ. ಲೂಪಿಗೆ ಬಂದಾಗ ನೀವು ಇದು ಲೂಪ್ ಹೆಂಗೆ ವರ್ಕ್ ಆಗುತ್ತೆ ನೋಡ್ರಿ. ಅದು ಹೆಂಗೆ ಮತ್ತೆ ಪ್ರಿಂಟ್ ಲೈನ್ ಎಕ್ಸಿಕ್ಯೂಟ್ ಆಗುತ್ತಂತ ನಿಮಗೆ ವಿಜುವಲಿ ತೋರಿಸ್ತೀನಿ. ಇದು ಯೆಲ್ಲೋ ಲೈನ್ ಹೈಲೈಟ್ ಈಸ್ ವೇರ್ ಡಿಬಗ್ಗರ್ ಈಸ್. ನಾವು ಒಂದೊಂದು ಲೈನ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಅದು ಹೆಂಗೆ ಮೇಲೆ ಕೆಳಗಾಗುತ್ತೆ ನೋಡ್ರಿ ಇಲ್ಲಿ. ಸೊ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ ಈ ಥರ ಲೈನ್ ಬೈ ಲೈನ್, ಸ್ಪೆಷಲಿ ಪೈಥಾನ್ ಇಂಟರ್ಪ್ರಿಟರ್ ಬೇಸ್ಡ್ ಲ್ಯಾಂಗ್ವೇಜ್ ಇರೋದ್ರಿಂದ ಈ ಥರ ಲೈನ್ ಬೈ ಲೈನ್ ರನ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ವೆರಿ ಸಿಂಪಲ್ ಪ್ರೋಗ್ರಾಮ್ ವಿತ್ ಬಂಚ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡಿಬಗ್ಗಿಂಗ್ ಆ್ಯಂಡ್ ಆಲ್ಸೋ ಹೌ ಟು ಆ್ಯಡ್ ವ್ಯಾಲ್ಯೂಸ್ ಟು ವಾಚ್, ಮತ್ತು ಅದನ್ನು ಹೆಂಗೆ ನೋಡ್ಬೇಕಂತ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಈ ಕೋಡನ್ನು ನಾವು ಕೊಡ್ತೀವಿ, ಇದನ್ನು ನಿಮ್ಮ ಕಂಪ್ಯೂಟರ್ ಕಾಪಿ ಮಾಡಿ ಈ ಥರ ರನ್ ಮಾಡಿ ನೋಡಿರಿ. ಆಮೇಲೆ ಈ ಥರ ಪ್ರಿಂಟ್ ಸ್ಟೇಟ್ಮೆಂಟ್, ಬೇರೆ ಈ ಥರ ಪ್ರಿಂಟ್ ಸ್ಟೇಟ್ಮೆಂಟ್ ಬರೋದು ನೋಡಿರಿ. ಆಮೇಲೆ ಮುಖ್ಯವಾಗಿ ಏನಂದ್ರೆ ನೀವು ಈ ಕೋಡನ್ನು ನಾನು ನಿಮ್ಗೆ ಕಮಾಂಡ್ ಲೈನ್ದಾಗ ತೋರಿಸಿದ್ನಲ್ಲ, ಹಿಂಗೆ ರನ್ ಮಾಡಿ ನೋಡಿರಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ವಿಜುವಲ್ ಸ್ಟುಡಿಯೋ ಕೋಡ್ ಇಲ್ದನೂ ಹೆಂಗೆ ಕೋಡ್ ನಾವು ರನ್ ಮಾಡ್ಬೋದು, ಇದು ಹೆಂಗೆ ರನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದಿಷ್ಟು ಟ್ರೈ ಮಾಡಿ ನಿಮ್ಗೆ ಏನು ಅನ್ಸುತ್ತೆ, ಇದು ನಾವು ಕಲಿಸೋದು ನಿಮ್ಗೆ ಅರ್ಥ ಆಗ್ತೈತೆನಾ, ಈ ಸ್ಪೀಡ್ ನಿಮಗೆ ಓಕೆನಾ, ಇದ್ರ ಬಗ್ಗೆ ನಮಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ಧನ್ಯವಾದಗಳು.